ಬಾಯಿ ಮುಚ್ಚಿ ಕುಂತಿರ್ತಕ್ಕಂಥ ನಗರಸಭೆ ಆಯುಕ್ತರಿಗೆ ಕಣ್ಣು ಮುಚ್ಚಿ ಬಂದಿಗೆ ಪೊಲೀಸ್ ಠಾಣೆ ಪಕ್ಕ ಇದ್ದರೂ ಕಣ್ಣು ಮುಚ್ಚಿ ಕುಂತಿರ್ತಕ್ಕಂಥ ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಧಿಕ್ಕಾರ ಧಿಕ್ಕಾರ ಆಯುಕ್ತರಿಗೆ ಧಿಕ್ಕಾರ 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 ಆಯುಕ್ತರಿಗೆ ಧಿಕ್ಕಾರ 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 ಆಯುಕ್ತರಿಗೆ ಧಿಕ್ಕಾರ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬಾಗಲಕೋಟೆಯ ನಗರಸಭೆ ವಾರ್ಡ್ ನಂಬರ್ 1 ಏನು ಅನಧಿಕೃತ ಮಸೀದಿಗಳನ್ನ ಮಾನ್ಯ ನಗರಸಭೆ ಆಯುಕ್ತರಿಗೆ ಇವತ್ತಿನ ದಿವಸ ಒಂದು ಮನವಿ ಕೊಡ್ತಾ ಇದ್ವಿ. ಆಯುಕ್ತರಿಗೆ ಗಮನಕ್ಕೆ ಸಾಕಷ್ಟು ಸರಿ ನಾವು ತಂದು ಕೊಟ್ಟಿದ್ದೀವಿ. ಇದನ್ನು ನಮ್ಮ ಹಿರಿಯರೆಲ್ಲ ಫೋನ್ ಮುಖಾಂತರ ಅವ್ರಿಗೆ ವಿಷಯವನ್ನು ಹೇಳಿದ್ದಾರೆ. ನಂತರ ಏನಪ್ಪ ಅದು ಎಲ್ಲೋ ಒಂದು ಗುಬ್ಬಿ ಗೂಡಿನಲ್ಲಿ ಕಟ್ಟಕತ್ತಿಲ್ಲ. ಯಾವುದೇ ಒಂದು ಮಸೀದಿ ಅಥವಾ ಮಂದಿರ ನಿರ್ಮಾಣ ಮಾಡ್ಬೇಕಾದ್ರೆ ಅದಕ್ಕೆ ಇರ್ತಕ್ಕಂಥ ಸರ್ಕಾರಿ ಕಾಯ್ದೆಗಳು ಇರ್ತಾವೆ. ಕಾಯ್ದೆಗಳು ಏನಿಲ್ಲಪ್ಪ ಅಂದ್ರೆ ಯಾವುದೇ ಒಂದು ಮಸೀದಿ ನಿರ್ಮಾಣ ಮಾಡ್ಬೇಕಾದ್ರೆ ಅಲ್ಲಿ ಆಸ್ಪತ್ರೆ ಇರಬಾರ್ದು 100 ಮೀಟರ್, ಅಲ್ಲಿ ಶಿಕ್ಷಣ ಸಂಸ್ಥೆಗಳಿರಬಾರ್ದು, ಮತ್ತು ಯಾರೂ ಅದನ್ನು ವಿರೋಧಿಸಿರ್ತಕ್ಕಂಥ ಅನಧಿಕೃತವಾಗಿ ಕಟ್ಟಡವನ್ನು ಇರಬಾರ್ದು ಅನ್ನುವುದು ಸುಪ್ರೀಂ ಕೋರ್ಟ್ ಆದೇಶ. ನಾವು ಇವತ್ತಿನ ದಿವಸ ಅಲ್ಲಿ ಕಟ್ಟುತ್ತಿರುವ ಆ ಧರ್ಮಕ್ಕೆ ವಿರೋಧ ಮಾಡಕತ್ತಿಲ್ಲ, ಅದಕ್ಕೆ ಕಣ್ಣು ಮುಚ್ಚಿ ಕೂಡ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ವಿರೋಧ ಮಾಡಕತ್ತೀವಿ. ಯಾಕಂದ್ರೆ ಇವತ್ತವ್ರು ಹತ್ತಾದ್ರು ಕಟ್ಟವ್ರೆ ಅಂತವ್ರು ಅದನ್ನ ಕಣ್ಣು ಮುಚ್ಚಿ ಕೂತಿರ್ತಾರಲ್ಲ ಅಧಿಕಾರಿಗಳು ಏನ್ ಮಾಡಕತ್ತೀವಿ ನೀವು ಅನ್ನೋದು ಇವತ್ತಿನ ದಿವಸ ಹಿಂದೂ ಸಮಾಜದ ಬಾಗಲಕೋಟೆ ಪ್ರಶ್ನೆ ನಂಬರ್ 1. ನಾವು ಏನಪ್ಪಾ ಅಂದ್ರೆ ಮೊನ್ನೆ ತಾನೇ ನಾವು ಜಿಲ್ಲಾಡಳಿತ ಒಂದು ಸಭೆ ಕರಿತೀವಿ. ಏನ್ ಸಭೆ ಕರಿತಿ ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಿಮ್ಗೆಲ್ಲರಿಗೂ ಗೊತ್ತೈತಿ. ಯಾವುದೇ ರೀತಿ ದೇವಸ್ಥಾನ ಕಟ್ಟಂಗಿಲ್ಲ ಅಂದ್ರೆ ಮಸೀದಿಗಳ ಕಟ್ಟಲಿಕ್ಕೆ ಯಾಕೆ ಸುಮ್ ಕೂತಿರಿ ಅಧಿಕಾರಿಗಳು? ಅಲ್ಲಿ ಬರೇ ಒಂದು ಯಾವುದೋ ಹಿಂದೂ ಕಾರ್ಯಕರ್ತರಲ್ಲ, ಅಲ್ಲಿರ್ತಕ್ಕಂಥ ಹಿಂದೂ ಸಮಾಜದವ್ರ ಗಣಪತಿ ಇಟ್ಟಾರ, ಅದು ಅನಧಿಕೃತ ಅಲ್ಲ. ಅಲ್ಲಿ ಅದೇ ಇರ್ತಕ್ಕಂಥ ಏನು ಒಂದು ಯಾವುದೇ ಧರ್ಮದ ಸ್ಥಳಕ್ಕೆ ಅವಕಾಶ ಇರಬೇಕಂತ ಕಾರ್ನರ್ ಪ್ಲಾಟ್ ಒಳಗೆ ಇಟ್ಟಾರ. ಅದರ ಸಲುವಾಗಿ ಯಾವುದೋ ಒಬ್ಬ ವ್ಯಕ್ತಿನ ಸಂತೃಪ್ತಿ ಪಡಿಸಬೇಕಂತೇಳಿ ಅಲ್ಲಿ ಡಿಸಿ ಆಫೀಸಿಗೆ ಕರೆಸಿ ಬಾಯಿಗೆ ಮಣ್ಣು ಹಚ್ಚಿ ಎಲ್ಲರಿಗೂ ಕಳಿಸಿದ್ರಿ. ನೀವು ಅಲ್ಲಿರ್ತಕ್ಕಂಥ ಸಭೆಯೊಳಗೆ ಅಧಿಕಾರಿಗಳು ಅದಿರಿ. ನಾವು ವಿನಂತಿ ಮಾಡ್ಕೊತೀವಿ, ಅಲ್ಲಿ ಒಳಗಡೆ ಯಾರು ನೀವು ನಗರಸಭೆ ಸದಸ್ಯರು ಎಲ್ಲರೂ ಕೂತಿರಲ್ಲ, ನೀವು ಹಿಂದೂಗಳ ಭಿಕ್ಷೆ ತಗೊಂಡು ಮತ ತಗೊಂಡು ಕೂತಿರಿ ಒಳಗೆ ನಗರಸಭೆ ಎಲ್ಲ ಸದಸ್ಯರು, ನಿಮಗೂ ಒಂದು 15 ದಿನ ಅವಕಾಶ ಕೊಡ್ತೀವಿ. ಇಲ್ಲಿರ್ತಕ್ಕಂಥ ನಗರಸಭೆ ಆಯುಕ್ತರಿಗೆ ಅವಕಾಶ ಕೊಡ್ತೀವಿ. ಏನಾದರೂ ಅದು 15 ದಿನದೊಳಗೆ ಬಂದಾಗ್ಲಿಲ್ಲಪ್ಪ ಅಂದ್ರೆ ಇಂದಿನ ನಗರಸಭೆ ಅಧ್ಯಕ್ಷರ ಮನೆ ಮುತ್ತಿಗೆ ಹಾಕ್ತೀವಿ. ಬಿಜೆಪಿ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, ಅದೇನಾರ ಮಸೀದಿಗೆ ನೀವು ಅವಕಾಶ ಕೊಟ್ರೆ ಇವತ್ತಿನ ನಗರಸಭೆ ಅಧ್ಯಕ್ಷರು ಯಾರಿದಿರಲ್ಲ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ನಾವು. ಯಾವುದೇ ಸರ್ಕಾರ ಇರಲಿ, ಇವತ್ತು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ನಮಗಿರೋದು ಸರ್ಕಾರ ಮುಖ್ಯ ಅಲ್ಲ, ಧರ್ಮ ಮುಖ್ಯ. ಇವತ್ತು ಬಿಜೆಪಿ ಸರ್ಕಾರದ ಅಧ್ಯಕ್ಷರಿದಾರ ಅಂದ್ರೆ ಅವ್ರು ನಮ್ಮ ಪರವಾಗಿ ಇರ್ತಾರಂತ ಹೇಳಿಕತ್ತಿಲ್ಲ. ಆ ಕಾರಣದಿಂದ ನೀವು ಒಳಗ ರಾಜಕೀಯ ಒಪ್ಪಂದ ಏನಾದ್ರೂ ಮಾಡ್ಕೋರಿ. ಧರ್ಮದ ವಿಷಯ ಬಂದಾಗ ನೀವು ಯಾವುದೇ ನಗರಸಭೆ ಅಧ್ಯಕ್ಷರಿದ್ರು 15 ದಿನದೊಳಗೆ ನೀವು ಅದನ್ನ ಏನಾದ್ರು ಬಂದು ಮಾಡಿಸ್ಲಿಲ್ಲ ಅಂದ್ರೆ 100ಕ್ಕೆ 100 ನಗರಸಭೆ ಆಯುಕ್ತರ ಮೇಲೆ ಮತ್ತು ನಗರಸಭೆ ಅಧ್ಯಕ್ಷರ ಮೇಲೆ ಅವರವರ ನಗರಸಭೆ ಮುತ್ತಿಗೆ ಹಾಕ್ತಿವಿ, ನಗರಸಭೆ ಅಧ್ಯಕ್ಷರ ಮನೆ ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿ ಈ ಸಂದರ್ಭದೊಳಗೆ ಹಿಂದೂ ಸಮಾಜ ನಿಮ್ಗೆ ಒತ್ತಾಯ ಮಾಡುತ್ತೆ. ಯಾಕಂದ್ರೆ ಇವತ್ತಿನ ದಿವಸ ಬರೀ ನಾವು 50 ಸರಿ SP ಸಾಹೇಬ್ರಿಗೆ ಫೋನ್ ಮಾಡಬೇಕು, ಅವ್ರಿಗೆ CPI ಫೋನ್ ಮಾಡಬೇಕು, ಅವ್ರು DYSP ಫೋನ್ ಮಾಡಬೇಕು, ತಾತ್ಕಾಲಿಕವಾಗಿ ನಿಂದಿರಿಸ್ಬೇಕು. ನೀವು ಮರುದಿನ ಮತ್ತೆ ನಿಮ್ಮ ಮನೆಗೆ ಬರುತ್ತಲೇ ಅವ್ರು ರಾತ್ರಿ 10 ಫುಟ್ ಗಾಡಿ ಕಟ್ಟಿರ್ತಾರೆ. ಅಲ್ಲಿ ಬರೇ ಕೇವಲ ಅದನ್ನು ತಗಡಿನ ಶೆಡ್ ತೆಗಿಸಕ್ಕಾಗಲ್ಲ ನಿಮಗೆ ಇಲಾಖೆಯವ್ರಿಗೆ. ಇನ್ನು ಕಟ್ಟಡನ ಏನ್ ತೆಗಿಸ್ತೀರಿ ನೀವು? ಇದೇ ತರ ವಿದ್ಯಾಗಿರಿಯಲ್ಲಿ ಸಹಿತ ರೋಡ್ ನಂಬರ್ 4 ಒಳಗ ವಿದ್ಯಾಗಿರಿಯಲ್ಲಿ ರೋಡ್ ನಂಬರ್ 4 ಒಳಗ ಈ ಒಂದು ರೋಡ್ ಒಳಗ ತಗಡಿನ ಶೆಡ್ ಹಾಕೊಂಡ್ರೆ ನೀವು ನಗರಸಭೆಯವರು ಸುಮ್ಮಿರ್ತೀರಾ? ಇಲ್ಲಿ ಸೆಂಟರ್ ನಾಳೆಗೆ ನಾವು ಒಂದು 10 ಮಂದಿ ತಗಡಿನ ಶೆಡ್ ಹಾಕಿಸ್ತೀವಿ, ನೀವು ಸುಮ್ಮಿರ್ತೀರಿ? ರೋಡ್ ನಂಬರ್ 4 ಒಳಗ ನಡುವ ರೋಡ್ನೊಳಗೆ ತಗಡಿನ ಶೆಡ್ ಹಾಕೊಂಡದಾರ. ಅವ್ರು ಯಾವುದೇ ಧರ್ಮದವ್ರು ಇರಲಿ, ಅದನ್ನ ನೀವು ತೆಗಿಸ್ಬೇಕು. ಬೇಕಾದ್ರೆ ಬರ್ಕೋತಿದ್ರು ಬರ್ಕೋರಿ. ವಿದ್ಯಾಗಿರಿಯ ರೋಡ್ ನಂಬರ್ 4 ಒಳಗೆ
ನೀಲಿ ತಗಡದವು ಸೈಜು 60 ಬೈ 70 ತನ ಅದಾವ ಅಂತ 2 ತಗಡು ಸೆಟ್ ಹಾಕೊಂಡ್ರೆ ಅವ್ನು ತೆಗಿಸ್ಬೇಕು. ನಂತರ ನಿಮ್ಮ ನಗರಸಭೆ ವ್ಯಾಪ್ತಿಯೊಳಗೆ ಬಾಂಬೆ ಕಾಲನಿ ಒಳಗೆ ತಗಡಿನ ಸೆಟ್ ಅದಾವ ಅವ್ನು ತೆಗಿಸ್ಬೇಕು. ನಂತರ ಕೊಳಚೆ ನಿರ್ಮೂಲನಾ ಪ್ರದೇಶ ವ್ಯಾಪ್ತಿಯೊಳಗೆ ಅವ್ನು ತೆಗಿಸ್ಬೇಕು. ನಾವು ಯಾರು ಮನೆಯನ್ನು ತೆಗಿಸ್